ಯಾರು ನೋಡ್ಬೇಡಿ ಈ ವ್ಲಾಗ್ ಅಲರ್ಟ್ ಪ್ಲೀಸ್ ತೋರಿಸಿ. ಅಂತ ಬರೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಸ್ ಯೂಟ್ಯೂಬ್. ನನ್ನ ಜೊತೆ ಯಾರಿದ್ದಾರೆ ಗೊತ್ತಾ? ನಾವು ಬಿಲ್ಡಪ್ ಕೊಡ್ಬೇಕಂತ ಮತ್ತೆ ಮತ್ತೆ. ಓಕೆ ಗೈಸ್, ನನ್ನ ಜೊತೆ ಯಾರಿದ್ದಾರೆ ಗೊತ್ತಾ? ಒಂದು ಸೆಲೆಬ್ರಿಟಿ ಇದ್ದಾರೆ, ಇನ್ನೊಂದು ಬ್ರೈಟ್ ಟು ಬಿ ಇದ್ದಾರೆ. ಸೊ ಅವ್ರನ್ನ ಮೀಟ್ ಮಾಡಬೇಕು ಅಂತ ಇವತ್ತು ಕರ್ಸ್ಕೊಂಡಿದ್ದೀವಿ. ಯಾರಂತ ನೋಡ್ತೀರಾ? ಇವ್ರ ಕೈಗೆ ಸಿಗಲ್ಲ, ಕೈಗೆ ಸಿಗಲ್ಲ, ಕಾರಲ್ಲಿ ಸಿಕ್ಕಿದೀನಿ. ಸೊ ಬಂದ ತಕ್ಷಣ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಟೀ ಹೊಡಿತಾ ಇದೀವಿ. ಅದು ಲೋಟ ಅಲ್ಲ. ಇವತ್ತಿನ ಬ್ಲಾಗ್ ಏನಂತ ಅಂದ್ರೆ ಚಲೋ ಚಲೋ ಏನು ಇವತ್ತಿನ ಬ್ಲಾಗ್ ಚಲೋ ಡೇ ಔಟ್ ವಿತ್ ಗರ್ಲ್ಸ್ ಡೇ ಔಟಿಂಗ್, ಗರ್ಲ್ಸ್ ಡೇ ಔಟ್. ಯಾ. ಸೊ ಪ್ರೇರಣಾ ಅವರು ಬರ್ತೀನಿ ಹಾಳಾಗ್ಬಿಟ್ಟಿದೆ, ಇರು ಸರಿ ಮಾಡ್ಕೋತೀನಿ. ಪ್ರೇರಣಾ ಬರ್ತೀನಿ ಅಂತ ಹೇಳಿ 2 ಅವರ್ ಕಾಯಿಸಿದಾಳೆ. ಸೊ ಅದಕ್ಕೆ ನಾವು ಅದಕ್ಕೆ ಏನಿಲ್ಲ, 1/2 ಅವರ್ ಅಷ್ಟೇ. ನಮ್ದು ಪಿತ್ತ ನತ್ತಿಗೇರಿತ್ತು, ಸೊ ಕೂಲ್ ಮಾಡ್ಕೊಳ್ಳೋಣ ಅಂತ ಟೀ ಕುಡಿತಾ ಇದ್ದೆ. 7 ಗಂಟೆಗೆ ಎದ್ದು 8 ಗಂಟೆ ವಾಕಿಂಗ್ ಹೋಗಿ 9 ಗಂಟೆಗೆ ಬಂದು 10 ಗಂಟೆ ಕೆಲಸ ಸ್ಟಾರ್ಟ್ ಮಾಡಿ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆ. ಒಂದೇ ಸತಿ ಹೇಳ್ಬಿಟ್ಟಲ್ಲ. ಸೊ ಇವಳಿಗೋಸ್ಕರ 2 ಅವರ್ ಕಾದು ನಮ್ಮ ಅಮ್ಮನ ಪಾಪ ಕಾಯ್ತಾ ಇದ್ರು, ಹೊರಟೋದ್ರು. ಬಂದಿದ್ರ ಆಂಟಿ? ಏನಕ್ಕೆ? ನಿನ್ನ ನೋಡಕ್ಕೆ ಏನಾದ್ರು ಕೇಳಿದ್ರೆ ಹಿಂಗ್ ಹೇಳ್ತಾರೆ, ಇವ್ರಿಗೆ ಹತ್ರ ಏನು ಕೇಳಂಗೆ ಇಲ್ಲ. ಸೊ ಹಂಗಂದ್ರೆ ನಮ್ಮಮ್ಮ ಇವಳು ನೋಡಕ್ಕಂತ ಬಂದಿಲ್ಲ. ಅದೇ ಅಫ್ಕೋರ್ಸ್ ಬಂದಿಲ್ಲ ಬಿಡು, ಅವರೆಲ್ಲ ಹೋಗ್ತಿದ್ರು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಓಕೆ, ಇವಾಗ ನಾವು ಬೌಲಿಂಗ್ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೀವಿ. ಬೌಲಿಂಗ್ ಹೋಗಿ ಆಮೇಲೆ ಏನೇನು ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀವಿ. ಕಂಟೆಂಟ್ ನೋಡ್ತಾ ಇರ್ತಾರಲ್ಲ 15 ಜನ, ನನ್ನ ಫ್ರೆಂಡ್ಸ್, ನಿನ್ನ ಫ್ರೆಂಡ್ಸ್ ಎಲ್ಲ ಗ್ಯಾಂಗಲ್ಲಿ ನೋಡ್ತಾ ಇರ್ತಾರೆ. ಯಾರು ನೋಡ್ಬೇಡಿ ಈ ವ್ಲಾಗ್ ಅಲರ್ಟ್ ಪ್ಲೀಸ್ ತೋರಿಸಿ. ಇಂಥ ಫ್ರೆಂಡ್ ಇದ್ರೆ ಉದ್ದಾರನೇ, ಗುಂಡಿಗೆ ಗಟ್ಟಿ ಇದ್ರೆ ವ್ಲಾಗ್ ಬಂದಿಲ್ಲ ಬಿಡಿ. ಸಕೆ ಎಕ್ಸಾಕ್ಟ್ಲಿ. ಎಸಿ ಹಾಕು, ಎಸಿ ಬೇಡ, ಓಸಿ ನಿಂಗೆ ಸ್ವಲ್ಪ ಹಿಂಗೆ ಮಾತಾಡ್ತಾ ಇರ್ತಾರೆ ಯೂಸ್ಲೆಸ್ ಥರ. ಅರ್ಥ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಪ್ರೇರು ಇದ್ರೆ ಯೂಸ್ಲೆಸ್ ಸ್ಟಾಕ್ಸ್ ಇರುತ್ತೆ ಅಂತ ಅಷ್ಟೇ. ಲೂಸ್ ಸ್ಟಾಕ್ಸ್ ಅಷ್ಟೇ ಗೈಸ್. ಸ್ನೇಹ ಲೂಸ್ ಸ್ಟಾಕ್ಸ್ ಎಲ್ಲ ಇನ್ಮೇಲೆ ಮಾಡಲ್ಲ ಗೈಸ್. ಅವ್ಳು ಮದುವೆ ಆಗ್ತಿದ್ದಾಳೆ, ಲೂಸ್ ಸ್ಟಾಕ್ಸ್ ಎಲ್ಲ ಓನ್ಲಿ ಟೈಟ್ ಟಾಕ್ಸ್. ಟೈಟ್ ಮಾತಾಡ್ಬೇಕು, ಎಲ್ಲ ಸಿಟ್ಟಾಗಿ ಹಿಂಗೆ ಮಾತಾಡ್ತಾ ಇರ್ಬೇಕು. ನಮ್ಮ ಗ್ರೂಪ್ ಇಂದ 1 ವಿಕೆಟ್ ಡಮಾರ್. ಫಸ್ಟ್ ವಿಕೆಟ್ ಅದಕ್ಕೆ ಇವೆಲ್ಲ ಬೇಕಾ ಅಂತ ಹೇಳ್ತಾರೆ. ಅದು ಎಂಗೇಜ್ಮೆಂಟ್ ಆದ್ಮೇಲೆ ಹಾಕ್ತೀನಿ. ಏನ್ ಬ್ಲಾಗ್ ನ ಎಂಗೇಜ್ಮೆಂಟ್ ಆದ್ಮೇಲೆ ಹಾಕ್ತೀರಾ? ಅದಕ್ಕೆ ಮುಂಚೆ ನನ್ನ 2 ಬ್ಲಾಗ್ ಐತೆ ಹಾಕ್ತೀನಿ. ಓಕೆ ಗೈಸ್, ಇದೆಲ್ಲ ಆಮೇಲೆ ಅವಳು ಎಂಗೇಜ್ಮೆಂಟ್ ಆದ್ಮೇಲೆ ಬರುತ್ತೆ. ಸೊ ಸ್ನೇಹ ಮದುವೆ ಆಗೋ ಗಂಟ ಇವತ್ತೊಂದು ಮಾತು. ಸ್ನೇಹ ಯಾವಾಗ ಫೋನ್ ಮಾಡಿ ಎಲ್ಲಿ ಕರೀತಾಳೋ ಎಲ್ಲ ಕಡೆ ಓಕೆ ಅಂತ ಹೇಳಿ. ಎಸ್, ವೆರಿ ಗುಡ್. ಮದುವೆ ಆಗೋ ಗಂಟ. ಬಿಕಾಸ್ ಆಮೇಲೆ ಹೆಂಗೆ ಏನು ಅಂತ ಆಮೇಲೆ ಸ್ನೇಹ ಕರೆದ್ರೆ ಸ್ನೇಹ ಬರಲ್ಲ. ಇವಾಗ ಎಕ್ಸಾಕ್ಟ್ಲಿ. ಸೊ ಆಮೇಲೆ ಏನು ಹೆಂಗೆ ಅಂತ ಗೊತ್ತಿರಲ್ಲ. ಸೊ ಇರೋ ಟೈಮಲ್ಲಿ ವಿಲ್ ಎಂಜಾಯ್. ನೆಕ್ಸ್ಟ್ ವ್ಲಾಗ್ ಏನಂತ ಅಂದ್ರೆ ಸೇಯಿಂಗ್ ಎಷ್ಟು ಸ್ನೇಹ ಇಲ್ಲ ಇವತ್ತು ನೆಕ್ಸ್ಟ್ ವ್ಲಾಗ್ ಸೇಯಿಂಗ್ ಎಷ್ಟು ಬರುತ್ತೆ. ಇವತ್ತೇನು ಪ್ರಿಪೇರ್ ಆಗಿಲ್ಲ ತಾನೇ? ಓಕೆ, ಪ್ರಿಪೇರ್ ಆಗಿಲ್ಲ ಅಂತೆ. ಪ್ರಿಪೇರ್ ಆಗಿದ್ರೆ ಪ್ರೇರಕ್ ಚೆನ್ನಾಗಿ ಮಾಡಿಸ್ತಿದ್ದೆ ಹಬ್ಬ. ಜೀವ ಬಂತು. ಆದ್ರೂ ನಾನು ಹೇಳಿದ್ ಮಾಡ್ಬೇಕು ನೀನ್ ಇವತ್ತು ನಂಗೋಸ್ಕರ. ಏನು ನನ್ ಕೈ ಮಾಡೋದಲ್ಲೇ ಮಾಡ್ತೀನಿ, ಸುಮ್ನೆ ಅಜ್ಜಿ ಮಾಡೋದಲ್ಲ. ನಾನು ನಂಗೆ ಸೇಯಿಂಗ್ ಎಷ್ಟು ಅಂದ್ರೆ ಅದನ್ನೆಲ್ಲ ನಾನು ಹೇಳಲ್ಲ ಅಂತವೆಲ್ಲ. ಮಾಡುವಂತದಲ್ಲೇ ಖಂಡಿತವಾಗ್ಲೂ ಮಾಡ್ತೀನಿ. ಏನ್ ತೊಂದ್ರೆ. ಸೊ ಗೈಸ್, ಈಗ ಟೀ ಕುಡ್ದು ನೆಕ್ಸ್ಟ್ ಜಾಗಕ್ಕೆ ಹೋಗಿ ಸಿಗ್ತೀವಿ. ಚಿಲ್ಡ್ರನ್ ಬಾಯ್ ಬಾಯ್. ನಮಸ್ತೆ. ಓವರ್ ಆಕ್ಷನ್. ನಾವು ಕನ್ನಡದವರು. ವಿಶಾಲ ಅವಳದು ಬ್ಲಾಗ್ ಓಪನ್ ಮಾಡ್ತೀನಿ, ಒಂದೊಂದೇ ಹಾಕ್ತೀನಿ. ಅಲ್ಲ ಹಾಗಂತ ಏನ್ ಇಂಗ್ಲಿಷ್ ಯೂಸ್ ಮಾಡಲ್ಲ. ಏನೋ ಹೇಳ್ತಿದ್ದಲ್ಲ, ಏನು ನೋಡಿ ಕನ್ನಡದವರು ಇಂಡಿಯನ್ಸ್ 2 ಗಂಟೆ ಕಲಿಸ್ತೀನಿ. ಇಂಡಿಯಾ ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಸಂಡೇ ಬಿಡಿ ಹೋಗ್ಲಿ ಪಾಪ, ಗಾಡಿ ತೆಗಿಬೇಕು. ನೀನ್ ಅಲ್ಲುಜ್ದ ಅಲ್ಲಿ ಹೇಳ್ತಿದ್ದೆ ಬೇಡ, ಸುಮ್ಮನೆ ವ್ಲಾಗ್ ಓಡ್ತೈತೆ ಅಂತ. ಓಕೆ ಗೈಸ್, ಇವ್ರು ಹಿಂಗೆ ಮಾತಾಡ್ತಾ ಇರ್ತಾರೆ. ಬೈ. ಕಾರ್ ನಿಲ್ಸ್ಬಿಟ್ಟು ಗಾಡಿಯಲ್ಲಿ ಬಂತು. ಡ್ರೈವಿಂಗ್ ಮೇಲೆ ನಾವು ನಂಬಿಕೆ ಇಟ್ಟು ಕೂತಿದೀವಿ. ನೋಡಿ ಗೈಸ್, ತಲೆಗೆ ಏನ್ ಹಾಕೊಂಡಿದ್ದಲ್ಲ ಕಮೆಂಟ್ ಮಾಡಿ. ನೀವು ಅಲ್ಲಿ ನೋಡಿದ್ರೆ ಅಲ್ಲಿ ಯಾಕಂದ್ರೆ
ನಾವು ಹೋಗ್ತಾ ಇರೋದು ಗ್ರಿಡ್ 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 ಗ್ರಿಡ್. ಅವರು ಸ್ವಲ್ಪ ಫಾರಿನಲ್ಲಿಂದ ಬಂದವ್ರ ಥರ ಆಡ್ತಾರೆ, ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತೀರಿ. ಫಾರಿನರ್ಸ್ ಏನಾಯ್ತು ಅಂಕಲ್ ಹೇಳ್ಕೊಂಡ್ರೆ ಇಸ್ಕೊತಾರೆ. ಸೊ ಫನ್ ಅವೆಲ್ಲ ಫನ್ನಲ್ಲಿ ಅಂಕಲ್ನ ನಗ್ತಾ ಇದ್ರು. ಅವನಂತ ಹಿಂಗೆ ಇಟ್ಕೊಂಡಾಗ ಯಾರಾದ್ರೂ ತಿಳ್ಕೊಡೋಕೆ. ಸೊ ಬ್ಲಾಗ್ ಎಲ್ಲಿವರೆಗೂ ಹೋಗಿರುತ್ತೋ ಅಲ್ಲಿವರೆಗೂ ನೀವು ಹೋಗಿ ಫೋನ್ ಇಸ್ಕೊಂಬಂದು ನಮಗೆ ಕೊಟ್ಬಿಡ್ತೀರಿ. ಎಲ್ಲ ಬರೀ ಪ್ರೇಯರ್ ಮೇಲೆ ಡಿಪೆಂಡು. ಫೋನ್ ಎಲ್ಲೋದ್ರೂ ಇಸ್ಕೊಬಂದು ಕೊಡೋದು ಅಷ್ಟು ಚೆನ್ನಾಗಿದೆ ಅವಳದು ರೈಡಿಂಗ್. ನಾನು ಗಾಡಿ ತಿರ್ಗಿಸ್ತೀನಿ, ಯಾರು ಹೇಳ್ಬಿಡ್ತಾರೆ ಒಟ್ನಲ್ಲಿ ಫೋನ್ ಬೇಕಷ್ಟೇ. ಇಲ್ಲಿ ಯಾವಾಗಲೂ ಸರಿಯಾಗಿಲ್ಲ, ನಮ್ಮ ಅಪ್ಪನ ಫೋನ್ ಸಿಕ್ಕಿದ್ರೆ ಪೊಲೀಸ್ ನೋಡಿ. ಅಂಕಲ್ ಆಂಟಿ ಅಂಗಡಿಗೆ ಡೋರ್ ಓಪನ್ ಮಾಡಿ ಸೇವೆ ಮಾಡ್ತಾ ಇದ್ದಾರೆ. ಬ್ಯೂಟಿಫುಲ್ ಕಪಲ್. ರೀಚ್ ಆಗಿದ್ದೀವಿ. ಆಗ್ಬಿಟ್ವಿ. ಇದೆ ದಿ ಗ್ರಿಡ್. ಕೆಳಗೆ ನಾವು ಜಾಗ ನೋಡಿ. ಅಬ್ಬಾ ಈ ಬ್ಯಾಗ್ ತೆಗೆದು ಬಿಸಾಕ್ ಫಸ್ಟು. ಸೂಪರ್ ಆಗಿ ಕಾಣ್ತಾ ಇದೆ. ಪ್ರೇಯರು ಬ್ಯಾಗು ಮತ್ತೆ ಬಟ್ಟೆ. ಸಾಕು. ನನ್ನ ಔಟ್ಫಿಟ್, ಇದು ಇವ್ರ ಔಟ್ಫಿಟ್, ಅದು ಅವ್ರ ಔಟ್ಫಿಟ್. ನೋಡಿ, ಯಾರಾದರೂ ಮಾಡೆಲ್ ಬೇಕಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಹಿಂಗೆ ಆಡೋದು ಅವ್ರ ಸ್ಟೇಜ್ ಮೇಲೆ. ಹಾಂ, ಬಿಂಕದ ಸಿಂಗಾರಿ ಮೈ ಟೊಂಕಿನ ವೈಯಾರಿ. ಅಲ್ಲ ಏನೇ ಅದು ನೋಡಿ, ಅಲ್ಲಿ ಮಲಬಾರ್ ಇದೆ. ನಮ್ಮನ್ನ ಪ್ರಮೋಷನ್ ಮಾಡಕ್ಕೆ ಕರ್ಸಿಲ್ಲ, ಅಲ್ಲಿ ಪ್ರಮೋಷನ್ ಏನು ಸೊ ಈಗ ಯಾರು ಗೆಲ್ತಾರೆ ಅಂತ ನೋಡಿ ಗೈಸ್. ಗ್ರಿಡ್ಡಲ್ಲಿ ನಾನು ಸೋಲ್ತೀನಿ, ಅದು ನನಗೆ ಗೊತ್ತು. ನಾನು ಬಾಲ್ ಹಾಕೋದೆಲ್ಲ ಸೈಡ್ಗೆ ಹೋಗುತ್ತೆ. ನೋಡೋಣ ಯಾರು ಗೆಲ್ತಾರೆ ಅಂತ. ಐ ಟ್ರೈ ಮೈ ಬೆಸ್ಟ್ ಗೈಸ್. ವಿಲ್ ಸಿ. ಜೈ RCB. ಜೈ ಶ್ರೀ ವಿದ್ಯಾ. ಓಕೆ ಬಾಯ್. ಸೊ ಬೌಲಿಂಗ್ ಬಂದಿದ್ದೀವಿ. ಫಸ್ಟ್ ಪ್ಲೇಯರು, ಸೆಕೆಂಡ್ ಯಾರಂತ ಗೊತ್ತಿಲ್ಲ. ಫಸ್ಟ್ ಬಾಲ್ ದೇವರಿಗೆ, ಸೆಕೆಂಡ್ ಬಾಲ್ ದೇವರಿಗೆ. ಬಂದು ರೂಢಿ ಮಾಡ್ಕೊಂಡ್ಬಿಟ್ಟೋಣ. ಸ್ಟ್ರೈಕ್ ಸ್ಟ್ರೈಕ್. ಗೋವಿಂದ ಗೋವಿಂದ. ಯು ಕ್ಯಾನ್ ಡೂ ಇಟ್, ಕಮ್ ಆನ್. ಒಂದು ಎರಡು ಸಾಕತ್ತವಾ ಸಾಕತ್. ಈಗ ಸ್ನೇಹ ಗೌಡ ನೋಡಿ ನೋಡಿ ಎಲ್ಲಿದ್ದೀವಿ. ಪ್ರೇರು ಶ್ರೀ ಸ್ನೇಹ. ಈಗ ಸ್ನೇಹದ ಸಮಯ. ಒಳ್ಳೇದಾಗ್ಲಿ ಮಗು ನಿನ್ಗೆ. ವಾಯ್ಸ್ ಕೇಳ್ಸಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಾಗ್ಬಿಟ್ಟಿದೆ ಗೈಸ್. ಇದು 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 ಫ್ರೆಂಡ್ಶಿಪ್ ಅಂದ್ರೆ ಅದಕ್ಕೆ. ಗೋವಿಂದ ಗೋವಿಂದ.
ಬೆಸ್ಟ್ ವಿಶಸ್ ಟು ಸ್ನೇಹ. ಗೆಲ್ಬಾರ್ದು. ಏನ್ ನಿಮ್ಮನ್ನ ಆಟ ಸಾಮಾನು ಅನ್ಕೊಂಡಿದ್ಯಾ? ಈಗ ಇವರಿಬ್ರು ಇನ್ನೊಂದಿಗೆ ಮಾಡ್ತಾರೆ. ಮೂರ್ ಜನದ ಹಾಕ್ಬಿಟ್ಟಾರೆ. ಇವರಿಬ್ರು ಆಡ್ತಾ ಇದಾರೆ. ನಾನು ಬೇರೆ ಗೇಮ್ ತಗೊಂಡಿದ್ದೀನಿ, ಬೇರೆ ಗೇಮ್ ಮಾಡ್ತೀನಿ. ಸೊ ಲೆಟ್ಸ್ ಗೋ. ಕರೆಂಟ್ ಹೋಗ್ಬಿಡ್ತು ಆಲ್ ಆಫ್ ಸಡನ್. ಈಗ ಸುಮ್ಮನೆ ಕೂತು ಪ್ಲೇಯರ್ಸು ಸ್ಕೋರ್ ಅಷ್ಟು ಮಾಡಿ ಏನಾದರೂ ತಂದ್ಕೊಡ್ಬೇಕಾ? ಕೋಕೋ ಕೋಲಾ, ಪೆಪ್ಸಿ ಹೇಳಿದ್ದೀರಾ? ಏನು ಹೇಳಿಲ್ಲ, ಬಿಲ್ಡಪ್ ಮಾತ್ರ ತಗೋತಾರೆ. ಅಷ್ಟೊಂದಲ್ಲ ಸೊ ಕರೆಂಟ್ ಬಂತು. ಈಗ ಇಬ್ಬರು ಪ್ಲೇಯರ್ಸ್ ಹೋಗಿ ಆಡ್ತಾರೆ. ಮುಸ್ಕೋ ಬನ್ನ ಮೇಡಮ್ ಹೋಗಿ ಆಡಿ. ಬಾಯ್. ಇಂಥ ಫ್ರೆಂಡ್ ಇರಬೇಕು. ವಿಡಿಯೋ ನೋಡಿ. ತೋರ್ಸು. ಸೊ ಫೈನಲ್ ರಿಸಲ್ಟ್ ಸ್ನೇಹ ವಿನ್ನರ್. ಆ ಗೇಮ್ ಆಯಿತು. ಕ್ರಿಕೆಟ್, ವರ್ಚುವಲ್ ಕ್ರಿಕೆಟ್ ಆಡಕ್ಕೆ ಹೋಗ್ತಾ ಇದ್ದೀವಿ ಈಗ. ಚಿಯರ್ ಮಾಡಿ ಗರ್ಲ್ಸ್. ಜೈ RCB. ಓಕೆ, ಥ್ಯಾಂಕ್ ಯು. ಶೂಲೆಸ್ ಕಟ್ಕೊಂಡವ್ರೆ, ಮದುವೆ ಆಗ್ತಾಳೆ ಅಂತ ಸೀರೆ ಕಟ್ತಾ ಇದೀವಿ ಅಷ್ಟೇ. ನೋಡಿ ಒಳ್ಳೆ ಫ್ರೆಂಡ್ಸ್ ಕೊಡ್ಲಿ. ಇದಕ್ಕೆಲ್ಲ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಗರ್ಲ್. ಮದುವೆ ಆಗ್ತಾಳೆ ಅಂತ ಮಾತ್ರ ಇಲ್ಲ ಅಂತ ಕಾಲೇಜ್ Oh my gosh, she's gonna be like Oh my goodness. ಈ ವಿದ್ಯಾಸ್ ವಿಧಿ ಮಂಡಲ ಫೀಲ್ಡಿಂಗ್ ಇದೆ, ಪ್ಲೇಯರ್ ಇವರೇ, ಕಾಮೆಂಟ್ರಿ ಕೊಡೋರು ಇವರು, ವಿಡಿಯೋ ಮಾಡೋರು ನಾನು. ಬಾಯ್ಸ್ ಬಂದ್ಬಿಟ್ರು, ವಿರಾಟ್ ಕೊಹ್ಲಿ ಬಂದ್ಬಿಟ್ಟವ್ರೆ. ಅಷ್ಟು ದೂರ ಹುಡುಗರ ಮಧ್ಯ ಹುಡುಗಿರು ಕಾಮನ್. ಇದೆ ಅಷ್ಟೇ. ಓಡೆ, ರನ್ ಮಾಡ್ಬೇಕಂತೆ. ಓಡೆ ಮುಂದಕ್ಕೆ ಓಡು, ಓಡು. ಆ ಕಡೆ ಚಿಲ್ಕೋ.
ಬೀಸ್ಬಿಟ್ಲ ಕ್ಯಾಚ್. ಹಾ ಬರ್ಲೆ ಬಾಲ್ ಹಾಕಿ ಸೊ ಶ್ರೀವಿದ್ಯಾ ಅವರು ಅಲ್ಲಿ ಟಿಕೆಟ್ ತಗೊಂಡಿದ್ದಾಳೆ. ಕನ್ನಡ ಸಾಂಗ್ ಹಾಕಿದ್ದಾರೆ. ಬ್ಯೂಟಿಫುಲ್ ಪ್ಲೇಸ್. ಮಾಡಿದ್ದಾಯ್ತು, ಇವಾಗ ಇಲ್ಲ ಆಯ್ತು. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ. ನೆಕ್ಸ್ಟ್ ಹೋಗ್ತಾ ನಿಮ್ಮ ಕೀಪ್ ವಾಚಿಂಗ್. ಎಸ್ ಕೀಪ್ ವಾಚಿಂಗ್. ಎಂಜಾಯ್ ಎಂಜಾಯ್. ನೆಕ್ಸ್ಟ್ ಪಯಣ ಊಟ ಮಾಡೋಕ್ಕಂತ ಹೋಗ್ತಾ ಇದ್ದೀವಿ. ಈಗ ಪ್ರೇರಣಾ ಗಾಡಿನ ಪಾರ್ಕ್ ಮಾಡಿ ತಿರುಪತಿ ಶ್ರೀ ಕಾರಲ್ಲಿ ಹೋಗ್ಬೇಕು. ಸೊ ಹೋಗ್ಯಾನ ಬನ್ನಿ. ಪೊಲೀಸ್ ಅಂಕಲ್ ನಿಲ್ಸರ್ಕೊಂಡು ಅಲ್ಲಿ ಇದರ. ಸೊ ಈಗ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಎಣ್ಣೆ ನಮ್ದು ಅಂತ ಹೋಗ್ತಾ ಇದೀವಿ, ಬಟ್ ನಾಟ್ ಎಣ್ಣೆ ಎಲ್ಲ. ದಟ್ ಇಸ್ ಎಣ್ಣೆ ಇದೆ. ನಾನು ಅನ್ಕೊಬಿಡ್ಬೇಡಿ. ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಊಟ ಮಾಡೋದು ಎಣ್ಣೆ is located in Malleshwaram. We are going to Malleshwaram to have some dinner or lunch. ಸೊ ಸ್ನೇಹ ನನಗೆ ಶಾಪಿಂಗ್ ಮಾಡಿಸ್ತೀನಿ ಅಂತ ಹೇಳಿದ್ದು, ಮಾಡಿಸಲ್ಲ ಅಂತ ಅವಳೆ, ದಪ್ಪ ಆಗಿಲ್ಲ ಅಂತ. ಬಟ್ ದಪ್ಪ ಆಗಿದ್ದೀನಿ. ಅವಳು ನೋಡಿದಾಳೆ ಕೂಡ. ವೆಯ್ಟ್ ಅಲ್ಲಿ ಚೆಕ್ ಮಾಡೋಣ. ಅವಳು ಹೇಳಿದ್ಲು ಎಷ್ಟೋ 4 kg ಲಾಸ್ಟ್ ಫ್ಲಾಗ್ ಸೊ ಗೈಸ್ ಇವಾಗ ನಾನು ಅವ್ರಿಬ್ರು ಕೊಡ್ತಾ ಇರೋದು ಅಲ್ಲಿ ನಾನು ಎಂಪೈರ್ ತರ. ಓಕೆನಾ? ಓಕೆ ಇವಾಗ ಎಂಪೈರ್ ಅಲ್ಲ. ಎಂಪೈರ್ ಅಲ್ಲ. ಸಾರಿ ಎಂಪೈರ್ ಅಲ್ಲ, ಕ್ರಿಕೆಟ್ ಅಲ್ಲಿ ಇರುತ್ತಾರಲ್ಲ ಅವರು. ನಾನು ಡಿಸಿಷನ್ ಹೇಳ್ತೀನಿ. ಜಡ್ಜ್ ಅದೇ ಅನ್ಕೊಂಬಿಡಿ. ಏನ್ ಗೊತ್ತಾ ಇವಾಗ ಅವಳು ಇವಾಗ ಇವಳೆ. ಸೊ ನೆಕ್ಸ್ಟ್ ಮಂತ್ 16th ಮೀಟ್ ಮಾಡುವ. ನೀನ್ ಎಂಗೇಜ್ಮೆಂಟ್ಗೆ ಅದು ಓಕೆ ಓಕೆ. ಅಲ್ಲಿ ವೇಯಿಂಗ್ ಮಿಷನ್ ಎಲ್ಲಿಂದ ತರ್ತೀಯಾ? ನನ್ನ ಮನೇಲಿ ಫೋಟೋ ಹಿಡ್ಕೊಬತ್ತೀನಿ. ಕಣ್ಮುಂದೆ ನಾನು ನೋಡ್ಬೇಕು. ಸರಿ ಬಿಡಿ ಗೈಸ್, ಇದು ಏನಿದೆ ಫ್ಲಾಪೇ ಇದಾಗಲ್ಲ. ಇವತ್ತಿನ ಮಾತಾಡೋಣ. ಕೈ ನೋತಾಯ್ತು. ಸೊ ಅವಳು ಶಾಪಿಂಗ್ ಮಾಡಿಸಿದ್ರೆ ನಾನು ಅವಳು ನಂಗೆ ಶಾಪಿಂಗ್ ಮಾಡಿಸಿದ್ರೆ ಅವಳು ಮಾತಂಗೆ ಅವಳು ನಡ್ಕೊಂಡ್ರೆ ನಾನು ಅವಳಿಗೆ ಬೇರೆ ಸರ್ಪ್ರೈಸ್ ಗೈಸ್. ಆಮೇಲೆ ಈಗ ಅವಳಿಂದ ಫೀಗು ಬಟರ್ಫ್ಲೈ ಸರ್ಪ್ರೈಸ್ ಕಡೆ ಬರ್ತಾನೆ ಇರುತ್ತೆ. ಏಪ್ರಿಲ್ ಗಂಟ ಬರ್ತಾನೆ ಇರುತ್ತೆ. ಓ ಏಪ್ರಿಲ್ ಗಂಟ ಅಷ್ಟೇ ಟ್ವಿಸ್ಟ್ ಅಲ್ಲ, ಆಮೇಲೆ ಟ್ವಿಸ್ಟ್. ಏಪ್ರಿಲ್ ಗಂಟೆ ಟ್ವಿಸ್ಟ್ ಪಾಸಿಟಿವ್ ಆಗಿರ್ಬೇಕು ಲೈಫ್. ಸೊ ಗೈಸ್ ಈಗ ಅಪ್ಡೇಟ್ ಏನು ಅಂದ್ರೆ, ನಾವು ಅಲ್ಲಿ ತುಂಬಾ ಚೆನ್ನಾಗಿ ಆಟ ಆಡಿ ಒಲಿಂಪಿಕ್ಸ್ ಅಲ್ಲಿ ಒಂಥರ ಆತರ ಲೈಕ್ ಕಂಪಾರಿಸನ್ ಗೆದ್ದು ಜಯದಿಂದ ಜಯವೇರಿಯಾಗಿ ಏನಾದ್ರು ಬಿಡ್ತಾ ಇರು ಅಂದ್ರೆ ಕೌಂಟೇ ಇರಲ್ಲ. ಬಟ್ ಅಂತ ಬಿಡ್ತಾರೆ. ಬೇರೆ ಆಗಿರೋದು ನಾನು. ಯಾವ ಗೈಸ್ ಇವಾಗ ಅವ್ಳು ಜಯ ಆಗಿರೋದ್ರಿಂದ ಅವಳದೇ ಪಾರ್ಟಿ ಇವತ್ತು. ಜಯಗಳು ಇವಳು ಬೇರೆ ಹೋಗ್ತಾ ಇದೀವಿ ನಾವು. ಅವಳ ಪಾರ್ಟಿ ಕೊಡ್ಸ್ತೀನಿ ಅಂದ್ರು. ಸೊ ಹೋಗ್ತಾ ಇದೀವಿ. ವಿಲ್ ಜಸ್ಟ್ eat something and we'll come back and we'll just wind up the vlog and the day ended very nice. It was ಇನ್ನು ಮಧ್ಯದಲ್ಲಿ ಇದೀವಿ. ಎಂಡೆಡ್ ಅಂತ ಅಲ್ಲ ಲೈಕ್ ಈಗ ಅರ್ಥ ಆಗುತ್ತೆ ನಿಮ್ಗೆ. ನಮ್ಮ ಗ್ಯಾಂಗ್ ಅಲ್ಲಿ ಯಾರು ಸ್ವಲ್ಪ ಲೂಸ್ ಹಾಫ್ ಮೆಂಟಲ್ ಅಂದ್ರೆ no not like that, not that ending. This I know you don't know English, please talk in I'm foreign type English I'm talking. So this is the vlog actually we are presenting to you. So now we are going to the NA to eat, drink and whatever we'll do, we'll just do the video and present to you guys. And ಅಷ್ಟೇ. ಇಂಗ್ಲಿಷ್ ಹೆಂಗ್ ಮುಂದಕ್ಕೆ ಬರಲ್ಲ. ಧನ್ಯವಾದಗಳು ಗೈಸ್. ಇದನ್ನೆಲ್ಲ ಅವಳು ಹಾಕಲ್ಲ, ನಾನು ಸುಮ್ಮನೆ ಮಾಡಿದ್ದು. ಅಂಡ್ ಇವಾಗ ಏನಂದ್ರೆ ನಾವು ಎಣ್ಣೆಗೆ ಹೋಗ್ತಾ ಇದೀವಿ. ಚೆನ್ನಾಗಿರುತ್ತೆ ಅಲ್ಲಿ. ಆಕ್ಚುಲಿ ಲೈವ್ ಮ್ಯೂಸಿಕ್ ಇರುತ್ತೆ, ಕನ್ನಡ ಮ್ಯೂಸಿಕ್ಸ್ ಇರುತ್ತೆ ಮೇನ್ ಆಗಿ. ಸೊ ಯಾರ್ಯಾರು ಕನ್ನಡ ಮ್ಯೂಸಿಕ್ಸ್ ಇಷ್ಟ ವಿತ್ ಫುಡ್ ವಿತ್ ಫ್ರೆಂಡ್ಸ್ ಚಿಲ್ ಮಾಡ್ಬೇಕಂದ್ರೆ ಎಣ್ಣೆಗೆ ಹೋಗಿ ನನ್ ಕೂದಲು ನೋಡಿ ನ್ಯಾಚುರಲ್ ಕರ್ಲ್ ತರ ಕಾಣಿಸ್ತಿದೆ. ಅದು ಸೀಕ್ರೆಟ್ ಏನಂತ ತಿಳ್ಕೊಬೇಕಾ? ನೆಕ್ಸ್ಟ್ ಬ್ಲಾಗ್ ನೋಡಿ. ಕಮೆಂಟ್ ಲಿಂಕ್ ಅಂತ ಹಾಕಿ ಲಿಂಕ್ ಅಂತ ಕಮೆಂಟ್ ಹಾಕಿ. ಅವರು ಯಾವ್ದು ಏರ್ ಶಾಂಪೂ ಕಂಡೀಷನರ್ ನಾಯಿ ಮಾಡ್ತಾನೆ ಮಾಡಿ. ಇನ್ನೊಬ್ಬ ಬೈತಾರೆ. ಸೊ ಗೈಸ್ ಸ್ಟ್ರೇಂಜರ್ಸ್ ಥಿಂಗ್ಸ್ ಅಂತಾರಲ್ಲ ಅದನ್ನ ಮಾಡ್ತಾ ಇದೀವಿ. Strangers are far better than the people we know. ಹೋಗ್ತೀವಿ ನಾವು. ಈ ವ್ಲಾಗೇ ಮಾಡ್ಕೊಂಡಿರಿ ನಾವು. ಪರ್ಸನಲ್ ಟೈಮ್ ಯಾವಾಗ ಗೈಸ್ ಸ್ಪೆಂಡ್ ಮಾಡೋದು. ಇನ್ನು ಪರ್ಸನಲ್ ಥಿಂಗ್ ಎಲ್ಲ ಲೈಟಿಂಗ್ಸ್ ಚೆನ್ನಾಗಿ ಕೊಟ್ಟಿರಿ ಗೈಸ್. ಬೆಳ್ಳಕ್ ಬರ್ತಿದೀವಿ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡಿ ಇವಾಗ. ಸೊ ದಿಸ್ ಇಸ್ ದ ವ್ಲಾಗ್ ಟುಡೇ. ನೀವೆಲ್ಲ ನೋಡಿದೀರಾ ಅನ್ಕೊಂಡಿದೀನಿ. ನೋಡ್ತಾನೆ ಇರಿ.
ಅಷ್ಟೇ. ಮುಂದೆ ನೋಡಿ ನೆಕ್ಸ್ಟ್ ಇನ್ನು ನಮ್ಮ 3 ಜನದ್ದು ವಿಡಿಯೋಸ್ ಬರ್ತಾನೆ ಇರುತ್ತೆ, ನೋಡ್ತಾನೆ ಇರಿ. ಬೇರೆ 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 ಕಂಟೆಂಟ್ ಜೊತೆ ಬೇರೆ 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 ಡಿಸೆಂಬರ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿ ರೆಡಿ ಆಗಿರ್ತೀವಿ ಗೈಸ್ ನಾವೆಲ್ಲ ಒಂದು ದಿನ. ಬಟ್ ಬ್ಯೂಟಿಫುಲ್ ಆಗಿ ರೆಡಿ ಆಗಿರ್ತೀವಿ. ಒಂದು 12 ಗಂಟೆ 1 ಗಂಟೆ ಗಂಟ ನಾವೇನು ಮಾಡೋಕ್ಕಾಗಲ್ಲ, ಬಿಕಾಸ್ ಸ್ನೇಹದ ಎಕ್ಸಾಮ್ ಬರೀತಾ ಇರ್ತೀವಿ. ವೆರಿ ಆಮೇಲೆ ಸ್ನೇಹ ಅದೇನೋ ಫಂಕ್ಷನ್ Left. ಬಿಸಿ ಇರ್ತಾರೆ. ಹತ್ತಿಸ್ಕೊಂಡು ಏರ್ಸ್ಕೊಂಡು ಹೋಗ್ಬಿಟ್ರಾ? ನಾನು ಅವಳಿಗೆ ಅಟ್ಟಿಸ್ಕೊತಾಗಲ್ಲ. ಸ್ವಲ್ಪ ಹಿಂದಕ್ಕೆ ಬಂದ್ಬಿಡು, ಹೋಗಿ ತಲೆ ಇಟ್ಕೊಂಡ್ಬಿಟ್ಟಿದ್ಯಾ? ಮಿರರ್ ನೋಡಕ್ ಬೇಡ ಅವಳು, ಎಂತದೋ ಸುಳ್ಳ ನೋಡ್ಬೇಕೇನೋ. ತಲೆನೋವು ಎಲ್ಲಿರುತ್ತೆ ಅಂದ್ರೆ ಪಕ್ಕದಲ್ಲಿ ಇರುತ್ತೆ ಗೈಸ್. ಇವಳಿದ್ದಾಗ ತಲೆನೋವು ಪಕ್ಕದಲ್ಲಿ ಇರಲ್ಲ, ತಲೆನೋವು ತಲೆ ಮೇಲೆ ಇರುತ್ತೆ. ಅದಕ್ಕೆ ಅದೆಲ್ಲ ಏನ್ ಮಾಡ್ಬೇಕು ಗೈಸ್, ತಲೆ ಎಲ್ಲ ಪಕ್ಕಕ್ಕೆ ಹಾಕ್ಬಿಟ್ಟು ಅವ್ಳು ಕಾಣಿಸ್ತಾ ಇಲ್ಲ ಅಲ್ಲಿ. ಇವಾಗ ಇದು ನೋಡಿ ಸರ್ಕಲ್ ಮಾರಮ್ಮ ದೇವಸ್ಥಾನ, ಕೈ ಮುಕ್ಕೊಳ್ಳಿ. ಹೋಗ್ಬಿಡ್ತೀವಿ ಲೇಡೀಸ್ ಫಾಸ್ಟ್. ಅಷ್ಟೇ ಇಷ್ಟೆಲ್ಲ ಚಿಲ್ ಮಾಡ್ತಾರೆ. ಗ್ರೌಂಡ್ ನೋಡಿಲ್ಲ, ಸ್ಮಿತಿ ಬಣ್ಣದ ಆಡ್ಕೊಂಡ್ ಬಂದಿಲ್ಲ. ಇವಾಗೆಲ್ಲ ಹುಡುಗರು ಆಡ್ತಾವ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ ಇಲ್ಲ. ಹಂಗೆ ಸೈಡಿಗೆ ಹಾಕಿ ಅವಳು ಇಳಿಸ್ಬಿಟ್ಟು ತೋರಿಸ್ತಾಳೆ. ಬೇಡ ಬೇಡ. ಸೊ ಗೈಸ್ ಲೊಕೇಶನ್ ಬಂದಿದೆ, ನಾವು ರೀಚ್ ಆಗಿದ್ದೀವಿ. ಪಾರ್ಕಿಂಗ್ಗೆ ಹುಡುಕ್ತಾ ಇದೀವಿ. ಸಮಸ್ಯೆ ಆಗಿದೆ ಇಲ್ಲಿ ಆಂಟಿ. ಅವರೇ ಕಣೆ. ಎಣ್ಣೆ ಅಲ್ಲ, ಇವತ್ತು ಸಂಡೇ ಅಲ್ವಾ, ವೀಕೆಂಡ್. ಪಾರ್ಕಿಂಗ್ ಸಮಸ್ಯೆ ಉಂಟು. ಐ ಥಿಂಕ್ ಸೊ ವ್ಯಾಲಿಡ್ ಪಾರ್ಕಿಂಗ್ ಇದೆ, ಕೊಟ್ಟು ಮೇಲೆ ಹೋಗ್ತೀವಿ. ಬನ್ನಿ ನಮ್ಮ ಜೊತೆ. ನಾವು ಎಣ್ಣೆಗೆ ಬಂದು ಆಲ್ರೆಡಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ಬೇರೆ ಬೇರೆ ಏನೇನೋ ಡಿಸ್ಕಸ್ ಮಾಡ್ತಾ ಇದ್ದೀವಿ. ವಿ ಡೋಂಟ್ ನೋ ಇಫ್ ವಿಲ್ ಮೇಕ್ ವಿಡಿಯೋ ಎಲ್ಲನೂ. ಸೊ ತಿಂದು ಎಂಜಾಯ್ ಮಾಡಿ ಆಮೇಲೆ ಈಗ ಇಷ್ಟು ಆರ್ಡರ್ ಮಾಡಿದ್ದೀವಿ, ಬಂದಿದೆ, ತಿಂತಾ ಇದ್ದೀವಿ. ಗಾಯ್ಸ್ ನಾನು ವೆಜ್ಜು, ಅವರಿಬ್ರು ಮಾತ್ರ ನಾನ್ ವೆಜ್ಜು. ನಾನು ಪ್ಯೂರ್ ವೆಜ್ಜು ಬಿಕಾಸ್ ಕಾರ್ತಿಕ. ನಾವು ನಾನ್ ವೆಜ್ಜು. ಊಟ ಎಲ್ಲ ತಿನ್ಕೊಂಡು ಜಾಗ ಶಿಫ್ಟ್ ಮಾಡಿ ಲೈವ್ ಕಾನ್ಸರ್ಟ್ ನೋಡೋಕ್ಕೆ ಬ್ಯೂಟಿ ಕನ್ನಡ ಸಾಂಗ್ಸ್ ಆಗ್ತಾ ಇಲ್ಲ, ಹಾಡ್ತಾ ಇದ್ದಾರೆ. ಶೋ ಯು ಲೋಕದ ಸುಖವೆಲ್ಲ ಔಟ್ಡೋರ್ ಇಂಡೋರ್ ಎರಡು. ಯಾರು ಮ್ಯೂಸಿಕ್ ಲವರ್ಸ್ ಇದ್ದೀರಾ ಪ್ಲೀಸ್ ಕಮ್ ಟು ಎಣ್ಣೆ 6:30 ಮೇಲೆ ಈವ್ನಿಂಗ್ ಲವ್ ವಿತ್ 6:30 ಮೇಲೆ ಬನ್ನಿ ಈವ್ನಿಂಗ್. ಸ್ಯಾಟರ್ಡೇ ಆ್ಯಂಡ್ ಸಂಡೇ ಸಂಜೆ ಅವ್ರ ಪೇಜಲ್ಲಿ ಚೆಕ್ ಮಾಡಿ, ಅವರು ಇನ್ಫಾರ್ಮ್ ಮಾಡ್ತಾ ಇರ್ತಾರೆ ಯಾವಾಗ ಏನೇನಿದೆ ಅಂತ. ಬಟ್ ಎವ್ರಿ ಡೇ ಆಫ್ಟರ್ 6 ಜೀವನ್ ಅವ್ರದ್ದು ಕಾನ್ಸರ್ಟ್ ಅಂತೂ ಡೆಫಿನೆಟ್ಲಿ ಇರುತ್ತೆ. ಇಫ್ ದರ್ ಇಸ್ ಎನಿ ಚೇಂಜ್ 100% ಡೆಫಿನೆಟ್ಲಿ ಎಂಜಾಯ್ ಮಾಡೇ ಮಾಡ್ತೀವಿ. ಎಸ್. ನಾವು ಇನ್ನೂ ಸ್ವಲ್ಪ ತಿಂತಾ ಇದ್ದೀವಿ, ಸ್ವಲ್ಪಕ್ಕೆ ಎಲ್ಲವೂ ಕಾರಣಾಂತರಗಳಿಂದ ಹೋಗ್ತಾ ಇದ್ದೀವಿ. ಬೇಗ ಹೊರಡ್ತಾ ಇದ್ವಿ. ಬೇಗ ಆಕ್ಚುಲಿ ನಾವು ಬಂದಿದ್ದು 4:15 ಆಲ್ರೆಡಿ. ಟೈಮ್ ನೋಡಿ, ಆಲ್ರೆಡಿ 7:57. 7:57 ಆಲ್ಮೋಸ್ಟ್ 4 hours we spent beautiful times. ಆಮೇಲೆ some lot of personal talks ಆಯಿತು. It was very beautiful. ಪರ್ಸನಲ್ ಟಾಕ್ಸ್. ಆ ಒಂದು ಸ್ಪೇಸ್ ಕ್ರಿಯೇಟ್ ಮಾಡಿ ತುಂಬ ದಿನ ಆದಮೇಲೆ ಬದುಕು ಒಂದು ಜಟಕ ಬಡ್ಡಿ ಎಪಿಸೋಡ್ ಮಾಡಿದ್ವಿ. ಇಲ್ಲಿ ಯಾರು ಜಡ್ಜ್ ಆಗಿದ್ರೆ ಏನೋ ಗೊತ್ತಿಲ್ಲ, ಬಟ್ ವಿ ಎಂಜಾಯ್ಡ್ ಆ ಸ್ಪೇಸ್. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ಡೇ ಟು ರಿಮೆಂಬರ್. ಎಸ್
ನಾವು ಇವತ್ತು ಬಂದಿದ್ದೀವಲ್ಲ ಜೋಶಲ್ಲಿ ಪ್ಲಾನ್ ಮಾಡಿದೀವಿ ಎವ್ರಿ ಮಂತ್ ಒಂದ್ ಸಂಡೇ ಬರೋಣ ಅಂತ ನೋಡೋಣ ದೇವ್ರ ಕೈಯಿಂದ ಯಾವಾಗ ಆಗುತ್ತೋ. ಅದು ಫಸ್ಟ್ ಕೈ ಎತ್ತಿದ್ದೆ ಯಾರು ಹೇಳ್ತಾರೋ ಅದು ಹೇಳ್ತಾರೆ ನಾನು ಗೈಸ್ ಫಸ್ಟ್ ಆಫ್ ಆಲ್ ಅದು ಯಾವಾಗ್ಲೂ ಅವ್ರು ಹಂಗೆ ಹೇಳೋದು, ಬಟ್ ಯಾವಾಗ್ಲೂ ಕೈ ಎತ್ತದ್ದೆ ಅವರು. ಇವತ್ತು ನೆಕ್ಸ್ಟ್ ಸಂಡೇ ನಾನೇ ಪ್ಲಾನ್ ಮಾಡ್ತೀನಿ. ನಾಟ್ ನೆಕ್ಸ್ಟ್ ಸಂಡೇ, ನೆಕ್ಸ್ಟ್ ಸಂಡೇ, ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಬರಕ್ಕಾಗಲ್ಲ. ನೆಕ್ಸ್ಟ್ ಸ್ವಲ್ಪ ಗ್ಯಾಪ್ ಬಿಟ್ರೆ ಸ್ವಲ್ಪ ಚೆನ್ನಾಗಿ. ಓಕೆ ಫೈನ್, ಹೊರಡೋಣ. ಆರ್ಡರ್. ಬಾಯ್, ಡನ್ ಫಾರ್ ದ ಡೇ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಅಂಟಿಲ್ ದೆನ್ Take care. Keep missing us. Keep loving us. Keep supporting us, guys. ಆಮೇಲೆ ಏನಂದ್ರೆ ಆಮೇಲೆ ಎಂಡ್ ಮಾಡೋಕ್ಕಾಗಿಲ್ಲ ಅಂದ್ರೆ ಅದಕ್ಕೆ ಇವಾಗ ಮಾಡ್ತಾ ಇದೀವಿ. ಆಮೇಲೆ ಮಾಡಿದ್ರು ಅದು ಎಂಡ್ ಆಗುತ್ತೆ. ಸೊ ಬಾಯ್. ಸೊ ಗೈಸ್ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಯ್, ನಾವು ಹೋಗ್ತಾ ಇದೀವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಸೊ ಸ್ನೇಹನ ಹೋಗ್ತಾಳೆ ಇಲ್ಲಿಂದ. Bye, ಗಾಡಿ guys. ಬರ್ತಾ ಹಿಂದೆಗಡೆ. ಮನೆಗೆ ಹೋಗಿ ಒಂದು ಮೆಸೇಜ್ ಮಾಡು. ಸೊ ಈ ಬ್ಲಾಗ್ ಇಷ್ಟ ಆಗಿರುತ್ತೆ. ಈ ಬ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇನ್ನೂ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಕೀಪ್ ವಾಚಿಂಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.